Hi guys, welcome back to my channel. I hope you guys are doing great. ಸೊ ಇವತ್ತು ಏನು ಕುಡಿಯೋಕ್ಕೆ ಬಂದಿದ್ದಾಳೆ ಅಂತ ಅನ್ಸ್ಬೋದು. ಜಸ್ಟ್ ದ್ಯಾಟ್ ಯಾವಾಗಲೂ ಫಿಸಿಕಲ್ ಹೆಲ್ತ್ ಅದನ್ನು ಕುಡೀರಿ, ಇದನ್ನು ತಿನ್ನಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಿದ್ದೆ. ಟುಡೇ ಐ ಥಾಟ್ ವಿಲ್ ಟಾಕ್ ಅಬೌಟ್ ಮೆಂಟಲ್ ಹೆಲ್ತ್. ಯಾಕೆ ಮೆಂಟಲ್ ಆಗಿಬಿಟ್ಟಿದ್ಯಾ ಅಂತ ಅನ್ಸಿದ್ರೆ ಐ ಥಿಂಕ್ ಎಸ್, ಐ ಗಾಟ್ ಡಿಸ್ಟರ್ಬ್ ಇವಾಗ ಜಸ್ಟ್ few hours before, and from past 2 days I feel something is disturbing me and all. So I thought let me talk about that. So mental health is very important guys. ಯಾಕೆ ಅಂತ ಅಂದರೆ ಒಂದು ಸಿಚುಯೇಷನ್ ಇಡೀ ಮೈಂಡ್ನ ಹಾರ್ಡ್ ಮಾಡಿ ಕುಟ್ಟು ಹೋಗಿಸ್ಬಿಡುತ್ತೆ. so much this mental piece is very bad right now for me. So I thought why. So I'll tell you guys what happened and why am I talking about this. Mental health ಅನ್ನೋದು because of stress and because of relationship, because of friendships, all kind of relationship, ಅಥವಾ ಅಮ್ಮ ಅಪ್ಪನ ಜೊತೆ, ಅಣ್ಣ ತಮ್ಮನ ಜೊತೆ, ಫ್ರೆಂಡ್ಸ್ ಜೊತೆ, ಹಸ್ಬೆಂಡ್ ವೈಫ್ ಜೊತೆ, or there is lot of relationship in this world. So ಆ ಥರ I felt mental health is very important to talk to someone else also. When somebody comes to you and talk, okay ನಾನು ನಿನ್ನ ಹತ್ರ ಏನೋ ಹೇಳಬೇಕು ಅಂತ, you just be quiet. I beg you, just be quiet. ಅವ್ರು ನಿಮ್ಮ ಹತ್ರ ಬಂದು ಹೇಳೋದು ಏನಕ್ಕೆ, ನೀವು ಕೇಳಿಸ್ಕೊಳ್ಳಿ ಅಂತ. ಸಮ್ ಪೀಪಲ್ ಆರ್ ದೇರ್ ವೆನ್ ಐ ಆಮ್ ಟಾಕಿಂಗ್ ವಾಪಸ್ ಅವ್ರ ಸ್ಟೋರಿ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಡೂಡ್ ಸ್ಟಾಪ್ ಇಟ್, ಆ ಥರ ಮಾಡಬೇಡಿ. ಅವ್ರು ನಿಮ್ಮ ಹತ್ರ ಏನೋ ಹೇಳೋಕ್ಕೆ ಬಂದಿರ್ತಾರಲ್ವ, ನೀವು ಏನಕ್ಕೆ ಅದನ್ನು ವಾಪಸ್ಸು ನಿಮ್ಮ ಸ್ಟೋರಿ ಶುರು ಮಾಡ್ತೀರಾ? ಐ ಹ್ಯಾವ್ ಸೀನ್ ಇನ್ ಸೋ ಮೆನಿ ಪೀಪಲ್ ಇಟ್ ವಿಲ್ ಸ್ಪಾಯ್ಲ್ ಮೋರ್ ಮೆಂಟಲ್ ಪೀಸ್. ನಿಮ್ಮ ಹತ್ರ ಅವರು ತುಂಬ ಕಂಫರ್ಟಬಲ್ ಆಗಿದ್ದಾರೆ ಅಂತ ಅಂದರೆ ಲೆಟ್ ದೆಮ್ ಬಿ ಕಂಫರ್ಟಬಲ್ ಅಲ್ವಾ, ಯಾಕೆ ಹಾಳು ಮಾಡ್ಕೊಳ್ಬೇಕು ಅದನ್ನು? ಸೊ ಪ್ಲೀಸ್ ಪ್ರಯೋಟೈಸ್ ಆ ಥರ ಯಾರಾದರೂ ಬಂದು ನಿಮ್ಮ ಹತ್ರ ಮಾತಾಡುವಾಗ. ಆ್ಯಂಡ್ ದೇರ್ ಇಸ್ ಅ ಫ್ರೆಂಡ್ ಹೂ ಲಾಸ್ಟ್ ಅ ಲೈಫ್ ಬಿಕಾಸ್ that person didn't have anyone to talk. The thing is, we call friends anta friends anta ಹೇಳ್ತೀವಲ್ಲ, they are not at all your friends ಅಂತ ಅನ್ಸ್ಬಿಡುತ್ತೆ ಒಂದೊಂದು ಸರಿ. they are not even there to you, there for you. ಅಂದರೆ ಏನೋ ಒಂದು ನಿಮ್ಮ ಹತ್ರ ಹೇಳ್ಕೊಳ್ಬೇಕಂತ ಅನ್ಸಿದ್ರೆ ಐ ಹ್ಯಾವ್ ಟು ಫೀಲ್ ಲೈಕ್ ಓಕೆ ನೀನು ನನ್ನ ಫ್ರೆಂಡು ಅದು ಅಂತ. ಜಸ್ಟ್ ಬಿಕಾಸ್ ನಿಮಗೆ ಏನಾದರೂ ಅವರಿಂದ ಬೆನಿಫಿಟ್ ಇದ್ದರೆ ಮಾತಾಡೋದು, ಅಥವಾ ಅವರಿಂದ ನಿಮಗೆ ಓಕೆ ಏನೋ ಅದು ಬೆನಿಫಿಟ್ ಅಥವಾ ನಿಮಗೆ ಖುಷಿ ಆಗ್ಬೋದು. ಆದರೆ ನಿಮಗೆ ಅವರಿಂದ ಖುಷಿ ಆಗ್ತಿದೆಯಾ? ಅಫ್ಕೋರ್ಸ್ ಅವ್ರಿಗೆ ನಿಮ್ಮಿಂದ ಖುಷಿ ಆಗ್ತಿದೆಯಾ? ಗೊತ್ತಿಲ್ಲ ಅಲ್ವಾ? ಸೊ ಆಸ್ಕ್ ದೆಮ್, ಟಾಕ್ ಟು ಯುವರ್ ಫ್ರೆಂಡ್ಸ್, ಟಾಕ್ ಟು ಯುವರ್ ವಾಟ್ ಎವರ್ ರಿಲೇಷನ್ಶಿಪ್ ಯು ಗೈಸ್ ಹ್ಯಾವ್ ವಿತ್ ಯುವರ್ ಫೇವ್ರೆಟ್ ಪೀಪಲ್. ಜಸ್ಟ್ ಟಾಕ್ ಟು ದೆಮ್ ಒನ್ಸ್. ಹೇಗಿದೆಯಾ, ಹೌ ವಾಸ್ ಯುವರ್ ಡೇ? ಯಾರು ಬ್ಯುಸಿ ಇರಲ್ಲ ಇವಾಗ. ಇಫ್ ಐ ಆಮ್ ಇನ್ ರಿಲೇಷನ್ಶಿಪ್, will I be busy to that person? Of course no. ಏನೇ ಆದರೂ I'll pick up the call and then I'll tell all the things whatever it is happening in my life ಅಲ್ವಾ. ಅದೇ ಥರ if they are not important to you, just throw them away. ಸುಮ್ಮನೆ ಯಾಕೆ ಹಿಂಸೆ ಕೊಡ್ತೀರಾ? ಇಫ್ ಯು ಥಿಂಕ್ ಅವರು ತುಂಬ ಇಂಪಾರ್ಟೆಂಟ್ ನಿಮಗೆ ಅಂತ ಅನಿಸುತ್ತೆ, ಡೈಲಿ ಮೆಸೇಜ್ ಮಾಡಿ. ಸುಮ್ಮನೆ ಊಟ ಆಯಿತಾ, ತಿಂಡಿ ಆಯಿತಾ ಅನ್ನೋದಕ್ಕಿಂತ ಹೇಗಿದೆಯಾ, ನಿನ್ನ ಲೈಫಲ್ಲಿ ಏನಾಗ್ತಿದೆ, ಆರ್ ಯು ಓಕೆ ಅಂತ. ದಟ್ ಪರ್ಸನ್ ಹೂ ಡೈಡ್, ಹೀ ವಾಸ್ ಸೋ ಹ್ಯಾಪಿ the 2 hours before what he decided. He was happy, but did we know that he is going to die? No. But I mean, this is a ತುಂಬ ಹಳೇ ವಿಷಯ, but the thing hits me so fast. Only because we don't talk to people, they die. ಎಷ್ಟೋ ಸೂಸೈಡ್ ಮಾಡ್ಕೊಳ್ತಿರೋರಿಗೆ ಸದ್ಯಕ್ಕೆ 1 hour ಒಂದು ಸುಮ್ಮನೆ ಕೂತ್ಕೊಂಡು 1 hour ಮಾತಾಡ್ಬಿಟ್ರೆ ಐ ಡೋಂಟ್ ಥಿಂಕ್ ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಪೀಪಲ್ ಸುಸೈಡ್ ಅನ್ನೋ ಥರ ಎಲ್ಲ. ಐ ಥಿಂಕ್ ನಾವು ನಾರ್ಮಲೈಸ್ ಮಾಡಬೇಕು ನಮ್ಮವ್ರ ಹತ್ರ ಮಾತಾಡೋದನ್ನು ಡೈಲಿ. ಆ್ಯಂಡ್ ಸುಮ್ಮನೆ ಫೋನ್ ಮಾಡ್ಬಿಟ್ಟು ತಿಂಡಿ ಆಯಿತಾ, ಊಟ ಆಯಿತಾ ಅಂತ ಅಲ್ಲ. ಜಸ್ಟ್ ಆಸ್ಕ್ ದೆಮ್, ಹೌ ಆರ್ ಯು, ಆಲ್ ಗುಡ್, ಈಸ್ ಎವ್ರಿಥಿಂಗ್ ಓಕೆ ವಿತ್ ಯು?
even if they are so happy, ask them why are you so happy. ದಿಸ್ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಖುಷಿಯಾಗಿದ್ದಾಗ ಯಾರ ಹತ್ರನೂ ಹೇಳಿಲ್ಲ ಅಂದರೆ ಅದು ತುಂಬ ಡಿಸ್ಟರ್ಬ್ ಅನಿಸುತ್ತೆ. ತುಂಬ ಬೇಜಾರಾಗಿದ್ದಾಗಂತೂ ಹೇಳಿಲ್ಲ ಅಂದರೆ ದೇರ್ ಇಸ್ ಸೋ ಮಚ್ ಥಿಂಗ್ಸ್ ಗೋಯಿಂಗ್ ಆನ್ ಇನ್ ಯುವರ್ ಮೈಂಡ್, ರೈಟ್? ಸೊ ಐ ಫೆಲ್ಟ್ ದ್ಯಾಟ್ ಇನ್ ಪಾಸ್ಟ್ 2 days that I think mental health is very important, and please do talk to your loved ones ಅಂತ ಹೇಳಬೇಕು ಅಂತ ಅನಿಸ್ತು. ಮೇ ಬಿ ಐ ವುಡ್ ಹ್ಯಾವ್ ಟಾಕ್ ಶಿಟ್ ಅಂತ ಅನಿಸ್ಬೋದು, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೆಂಟಲ್ ಹೆಲ್ತ್ ಆದರೆ ನಿಮ್ಮ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆದರೆ ನಿಮಗೂ ಪ್ರಾಬ್ಲಮ್, ನಿಮ್ಮ ಅಕ್ಕಪಕ್ಕ ಇರೋರಿಗೂ ಪ್ರಾಬ್ಲಮ್. ಸೊ ಮೇಕ್ ಅ ಗುಡ್ ಚಾಯ್ಸ್ ಗೈಸ್. ದಟ್ಸ್ ಇಟ್. Love you guys. Bye bye. Please take care. I hope in case if you guys want to talk to me about anything, ನಿಮಗೆ ನಿಮ್ಮ ಮುಖ ತೋರಿಸ್ಬೇಕಾಗಿರಲ್ಲ, you don't have to show your face, you don't have to tell me who you are. Just text me, I'll be there to talk to you, and my Instagram ID will be here. Just text me and I'll be happy to talk to you, and that's it guys. And I'm thinking about opening a page about anonymous stories, and we'll see if in case you guys want to talk to someone and you don't want to be judged, I'm here for you guys and you can just contact me. That's it. Take care. Love you all. Bye bye.